ಎಲ್ರಿಗೂ ನಮಸ್ಕಾರ. ಧ್ರುವತಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಕಡು ಬಡತನದಲ್ಲಿ ಹುಟ್ಟಿದಂತಹ ಓರ್ವ ಹೆಣ್ಣು ಈಗ ಇಡೀ ವಿಶ್ವಕ್ಕೆ ಒಂದು ಚಾರಿಟೇಬಲ್ ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡಿ ಅದರ ಮೂಲಕ ಲಕ್ಷಾಂತರ ಜನಕ್ಕೆ ಸಹಾಯ ಹಸ್ತವನ್ನ ಕೊಡ್ತಾ ಇದ್ದಾರೆ. ಹಾಗೆ ಅದರಿಂದ ಬಹಳಷ್ಟು ಜನ ಫಲಾನುಭವಿಗಳು ಆಗ್ತಾ ಇದ್ದಾರೆ ಅಂದ್ರೆ ಇದನ್ನ ನಾವು ನಿಜಕ್ಕೂ ಕೂಡ ಶ್ಲಾಘಿಸಬೇಕು. ಹಾಗಾದ್ರೆ ಆ ನಟಿ ಯಾರು? ಭಾರತೀಯ ಚಿತ್ರರಂಗದ ಅತ್ಯಂತ ಸಾಧನೆಗೈದಂತಹ, ಸ್ಥಾಪಿತಗೊಂಡಂತಹ ಅತ್ಯಂತ ಬಹುಮುಖ ಪ್ರತಿಭೆ ಮತ್ತು ಗೌರವಾನ್ವಿತ ನಟಿಯರಲ್ಲಿ ಒಬ್ರು. ಸುಮಾರು 2 ದಶಕಗಳ ಅವಧಿಯಲ್ಲಿ 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಾಯಕಿಯಾಗಿ ಅಭಿನಯಿಸುವ ಮೂಲಕ ಭಾರತೀಯ ಚಿತ್ರರಂಗದ ಅತ್ಯಂತ ಯಶಸ್ವಿ ನಟಿ ಅಂತ ಅನ್ನಿಸ್ಕೊಂಡವರು ನಟಿ ಮಾಧವಿಯವರು. ಸ್ನೇಹಿತರೆ, ನಟಿ ಮಾಧವಿ ಅಂದ್ರೆ ನಮ್ಮೆಲ್ಲರಿಗೂ ನೆನಪಿಗೆ ಬರೋದು ಅಣ್ಣಾವರ ಜೊತೆಗಿನ ಹಾಲು ಜೇನು ಸಿನಿಮಾ. ಆ ಸಿನಿಮಾದಲ್ಲಿನ ಅವರ ಅಮೋಘ ಅಭಿನಯವನ್ನ ಕನ್ನಡಿಗರಾದಂತಹ ನಾವು ಮರೆಯುವ ಮಾತೇ ಇಲ್ಲ. ಇಂತಹ ಓರ್ವ ಸದ್ಗುಣ ಸಂಪನ್ನ ವ್ಯಕ್ತಿಯಾದಂತಹ ಮಾಧವಿ ಅವರ ಜೀವನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ನಿಮ್ಮೊಂದಿಗೆ ತಿಳಿಸ್ಕೊಡ್ತಿವೆ. ಆಂಧ್ರ ಪ್ರದೇಶದ ಕುಗ್ರಾಮದಲ್ಲಿ ಜನಿಸಿದಂತಹ ಈಕೆ, ಬಡತನದಲ್ಲಿ ಬೆಂದಂತಹ ಈಕೆ ಈ ದಿನ ಸಾವಿರಾರು ಕೋಟಿ ಆಸ್ತಿಯ ಒಡತಿ. ಇದರ ಹಿಂದಿನ ರೋಚಕ ಸತ್ಯವನ್ನ ನಿಮ್ಮೊಂದಿಗೆ ತಿಳಿಸ್ತೇವೆ. ಅದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಕನಕ ವಿಜಯಲಕ್ಷ್ಮಿ ಅಂತಂದ್ರೆ ಬಹುಪಾಲು ಜನಕ್ಕೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಮಾಧವಿಯವರ ಹುಟ್ಟು ಹೆಸರು ಕನಕ ವಿಜಯಲಕ್ಷ್ಮಿ. ತಮ್ಮ ರಂಗನಾಮಕ್ಕಾಗಿ ಅವರು ಮಾಧವಿ ಅಂತ ಹೇಳಿ ಹೆಸರನ್ನ ಬದಲಿಸ್ಕೊಂಡ್ರು. ಇಂತಹ ನಟಿ ಹುಟ್ಟಿದ್ದು ಹೈದರಾಬಾದ್ನಲ್ಲಿ 1962ರಲ್ಲಿ ಇವರ ಜನನವಾಗುತ್ತೆ. ಹಾಗೂ ಇವರ ತಂದೆ ಹಾಗೂ ತಾಯಿ ಕಡು ಬಡತನದಲ್ಲಿ ಇದ್ದಂತಹ ಒಂದು ಕುಟುಂಬ ಇವರದು. ಇವರು ವೇಲುಪುರ್ಚೆಲ ಗ್ರಾಮದಲ್ಲಿ ಶಶಿರೇಖಾ ಮತ್ತು ಗೋವಿಂದ ಸ್ವಾಮಿ ದಂಪತಿಗಳಿಗೆ ಜನಿಸ್ತಾರೆ. ಕ್ರಮವಾಗಿ ಇವರಿಗೆ ಓರ್ವ ತಂಗಿ ಕೀರ್ತಿ ಕುಮಾರಿ ಅಂತ ಹಾಗೂ ಓರ್ವ ಸಹೋದರ ಧನಂಜಯ ಅಂತ ಕೂಡ ಇರ್ತಾರೆ. ಈ 3 ಮಕ್ಕಳನ್ನ ಕೂಡ ಸಾಕೋದಕ್ಕೆ ಅವರ ತಂದೆ ತಾಯಿಗೆ ಬಹಳಾನೇ ಕಷ್ಟ ಆಗ್ತಾ ಇರತ್ತೆ. ಹಾಗೆ ಅಂತಹ ಬಡತನದಲ್ಲೂ ಕೂಡ ಇವರಿಗೆ ಕಲೆಯ ಮೇಲೆ ಆಸಕ್ತಿ ದೊಡ್ಡ ಮಟ್ಟಿಗೆ ಇರುತ್ತೆ ಮಾಧವಿ ಅವರಿಗೆ. ಹಾಗಾಗಿ ಭರತನಾಟ್ಯವನ್ನ ಹಾಗೂ ಜನಪದ ನೃತ್ಯವನ್ನ ಚಿಕ್ಕಂದಿನಲ್ಲೇ ಇವರು ಕಲ್ತಿರ್ತಾರೆ. ಅದೇ ಮುಂದೆ ಅವರಿಗೆ ಅನ್ನಕ್ಕೆ ದಾರಿ ಆಗುತ್ತೆ ಅನ್ನುವಂಥದ್ದು ನಿಜಕ್ಕೂ ಅವರಿಗೆ ಆಗ ಗೊತ್ತಿರ್ಲಿಲ್ಲ ಅನ್ಸುತ್ತೆ. ಆ ಕಲೆಯಿಂದಾಗಿ ಅವರು ಬಹಳ ಚಿಕ್ಕ ವಯಸ್ಸಿಗೆ ಬಹಳಷ್ಟು ಸ್ಟೇಜ್ಗಳಲ್ಲಿ ಅವರು ಅಭಿನಯಿಸ್ತಾ ಇದ್ರು. ಸಾವಿರಾರು ಸ್ಟೇಜ್ನಲ್ಲಿ ಅವರು ಅಭಿನಯವನ್ನ ಮಾಡಿ, ಅಂದ್ರೆ ನೃತ್ಯವನ್ನ ಮಾಡಿ ಅದರಿಂದ ಕೆಲವೊಂದಷ್ಟು ಹಣವನ್ನ ಸಂಪಾದಿಸಿ ತಮ್ಮ ಇಡೀ ಕುಟುಂಬವನ್ನ ಸಾಕ್ತಾ ಇದ್ದಂತಹವರು ಮಾಧವಿಯವರು. ಹಾಗೆ ತಮ್ಮ 13ನೇ ವಯಸ್ಸಿಗೆ ಇವರು ಚಲನಚಿತ್ರರಂಗಕ್ಕೆ ಬರ್ತಾರೆ. ಅದು ಕೂಡ ಹೀಗೆ ನೃತ್ಯ ಪ್ರದರ್ಶನವನ್ನ ನೀಡ್ತಿದ್ದಂತಹ ಸಂದರ್ಭದಲ್ಲಿ ಇವರು ಓರ್ವ ನಿರ್ದೇಶಕನ ಕಣ್ಣಿಗೆ ಕಾಣಿಸ್ತಾರೆ. ಆ ನಿರ್ದೇಶಕ ಬೇರಾರು ಅಲ್ಲ, ದಾಸರಿ ನಾರಾಯಣ ರಾವ್. ಹದಿಹರೆಯದವಳಾಗಿದ್ದಂತಹ ಕೇವಲ 13-14 ವರ್ಷ ಪ್ರಾಯದ ಮಾಧವಿಯವರನ್ನ ತಮ್ಮ ಸಿನಿಮಾಗೆ ಮುಖ್ಯ ಪಾತ್ರಕ್ಕೆ ಅವರನ್ನ ಆಯ್ಕೆ ಮಾಡ್ತಾರೆ. ಅದು ಕೂಡ ಪ್ರಥಮ ಸಿನಿಮಾ, ತೆಲುಗು ಸಿನಿಮಾಗೆ ಡೆಬ್ಯೂ ಮಾಡ್ತಾರೆ. ತೂರ್ಪು ಪದಮಾರ ಎನ್ನುವಂತಹ ಸಿನಿಮಾ ಮಾಧವಿ ಅಭಿನಯದ ಮೊಟ್ಟ ಮೊದಲ ಸಿನಿಮಾ. 1976ರಲ್ಲಿ ಈ ಚಿತ್ರಕ್ಕೆ ಆಯ್ಕೆ ಆಗ್ತಾರೆ. ನಂತರ ಈ ಚಿತ್ರ ಭಾರಿ ಯಶಸ್ಸನ್ನ ಕಾಣುತ್ತೆ. ತದನಂತರ ಕೆ ಬಾಲಚಂದರ್ ಅವರು ತಮ್ಮ ತೆಲುಗು ಚಿತ್ರ ಮಾರೋ ಚರಿತ್ರ ಎನ್ನುವಂತ ಸಿನಿಮಾಕ್ಕೆ ಇವರನ್ನ ಪೋಷಕ ಪಾತ್ರಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ. ಹಾಗೆ ಈ ಚಿತ್ರ 1981ಕ್ಕೆ ಏಕ್ ದೂಜೆ ಕೆ ಲಿಯೆ ಎನ್ನುವಂತಹ ಹಿಂದಿ ಅವತರಣಿಕೆಯಾಗಿಯೂ ಕೂಡ ಬದಲಾಗುತ್ತೆ. ಹೀಗೆ ಮೊಟ್ಟ ಮೊದಲಿಗೆ 1981ರಲ್ಲಿ ಕನ್ನಡಕ್ಕೆ ಪದಾರ್ಪಣೆಯನ್ನ ಮಾಡ್ತಾರೆ ನಟಿ ಮಾಧವಿಯವರು. ಅದು ಕೂಡ ರಜನಿಕಾಂತ್ ರವರ ಅಭಿನಯದ ಗರ್ಜನಿ ಸಿನಿಮಾ ಮೂಲಕ. ಹಾಗೂ ಆ ಸಿನಿಮಾ ಮೂಲಕ ಕನ್ನಡದಲ್ಲಿ ಬಹಳ ದೊಡ್ಡ ಹೆಸರನ್ನ ಪಡ್ಕೊಳ್ತಾರೆ. ಮುಂದೆ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅನಂತನಾಗ್, ಅಂಬರೀಷ್ ಹೀಗೆ ಕನ್ನಡದ ದಿಗ್ಗಜ ನಟರೊಂದಿಗೆ ನಟಿಸ್ತಾರೆ.
ಅಣ್ಣವರ ಜೊತೆಗಿನ ಹಾಲು ಜೇನು, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಅನುರಾಗ ಅರಳಿತು, ಶ್ರುತಿ ಸೇರಿದಾಗ, ಜೀವನ ಚೈತ್ರ, ಆಕಸ್ಮಿಕ ಹಾಗೂ ಒಡ ಹುಟ್ಟಿದವರು ಇಂದಿಗೂ ಕೂಡ ಯಾರೂ ಮರೆಯಲಾಗದ ಸಿನಿಮಾ. ಅಣ್ಣವರೊಟ್ಟಿಗೆ ನಟಿಸಿದ 7 ಚಿತ್ರಗಳು ಕೂಡ ಅತ್ಯಂತ ದೊಡ್ಡ ಯಶಸ್ಸನ್ನ ಕಂಡಂತಹ ಸಿನಿಮಾಗಳು. ಹಾಗೂ ಅಣ್ಣವರಿಗಷ್ಟೇ ಇದ್ದಂತಹ ಪ್ರಾಮುಖ್ಯತೆ ನಟಿಗೂ ಕೂಡ ಇತ್ತು ಅಂತಂದ್ರೆ ಅದು ಅತಿಶೋಕ್ತಿ ಅಲ್ಲ. ನಟಿ ಆ ಒಂದು ಸಿನಿಮಾದಲ್ಲಿ ಅಷ್ಟು ಜೀವಿಸ್ತಿದ್ರು ಅಂತಾನೆ ಹೇಳ್ಬೋದು. ಹಾಗೂ ವಿಷ್ಣುವರ್ಧನ್ ರವರೊಟ್ಟಿಗೆಯೂ ಕೂಡ 7 ಚಿತ್ರಗಳಲ್ಲಿ ಕಾಣಿಸ್ಕೊಂಡಿದ್ರು ನಟಿ ಮಾಧವಿಯವರು. ಒಂದೇ ಗುರಿ, ಗಂಡುಗಲಿ ರಾಮ, ಚಿನ್ನದಂತ ಮಗ, ರುದ್ರನಾಗ, ಕೈದಿ, ಚಾಣಕ್ಯ ಮತ್ತು ಮಲಯ ಮಾರುತ. ಈ ಚಿತ್ರಗಳು ಕೂಡ ಸಾಕಷ್ಟು ಬಹು ಸಿನಿಮಾಗಳು ಒಂದು ದೊಡ್ಡ ಹಿಟ್ ಅನ್ನ ಕೂಡ ಪಡ್ಕೊಂಡಿದ್ದು. ನಟಿ ಮಾಧವಿಯವರು ಕನ್ನಡ, ತೆಲುಗು, ತಮಿಳು ಮಾತ್ರ ಸೀಮಿತವಲ್ಲದೆ 7 ಭಾಷೆಗಳಲ್ಲಿ ನಟಿಸುವ ಮೂಲಕ 7 ಭಾಷೆಗಳಲ್ಲಿ ನಟನೆಯನ್ನ ಮಾಡಿದ್ದಾರೆ. ಸುಮಾರು 300 ಸಿನಿಮಾಗಳಲ್ಲಿ ನಾಯಕಿ ನಟಿ ಅಂತಂದ್ರೆ ಅದು ಕೂಡ ಕೇವಲ 20 ವರ್ಷಗಳಲ್ಲಿ ಅದು ನಿಜಕ್ಕೂ ಕೂಡ ಸಾಧಾರಣ ಅಲ್ಲವೇ ಅಲ್ಲ. ಅವರು ಇಡೀ ವರ್ಷ, ಇಡೀ ವಾರ, ಇಡೀ ದಿನ ಅವರು ಶೂಟಿಂಗ್ ನಲ್ಲಿ ತಮಗೆ ತಾವು ಶೂಟಿಂಗ್ ನಲ್ಲಿ ಬ್ಯುಸಿ ಇರ್ತಾ ಇದ್ರು. ಹಾಗೆ ಮಾಧವಿರವರು ಕಮಲ್ ಹಾಸನ್ ಜೊತೆಗೆ ರಾಜಪರೈ ಸಿನಿಮಾದಲ್ಲಿ ನಟಿಸಿದ್ರು. ಹಾಗೆ ತೆಲುಗು ನಟ ಚಿರಂಜೀವರವರ ಜೊತೆಗೆ ಸುಮಾರು 22 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಹಾಗೆ ತೆಲುಗಿನಲ್ಲಿ ಇವರಿಬ್ಬರ ಒಂದು ಜೋಡಿ ಅಂದಿನ ಮಟ್ಟಕ್ಕೆ ದೊಡ್ಡ ಹಿಟ್ ಜೋಡಿ ಅಂತಾನೆ ಅನ್ನಿಸ್ಕೊಂಡಿತ್ತು. 1982ರಲ್ಲಿ ಚಿರಂಜೀವಿ ಅವರೊಂದಿಗೆ ಅವರ ಮೊದಲ ಚಿತ್ರ ಇಂಟ್ಲೋ ರಾಮಯ್ಯ ವೀದಿಯಲ್ಲೂ ಕೃಷ್ಣಯ್ಯ ಎನ್ನುವಂತ ಸಿನಿಮಾದಲ್ಲಿ ಅವರು ಕಾಣಿಸ್ಕೊಳ್ತಾರೆ. ಮತ್ತೆ ಚಿರಂಜೀವಿ ಅವರೊಂದಿಗೆ ಕೈದಿ ಸಿನಿಮಾ ಮಾಡ್ತಾರೆ. ಅದೇ ಕೈದಿ ಸಿನಿಮಾ ಕನ್ನಡದಲ್ಲೂ ಕೂಡ ಬಿಡುಗಡೆ ಆಗುತ್ತೆ. ಹಾಗೆ ಭಾರಿ ಹಿಟ್ ಅನ್ನು ಕೂಡ ಸಾಧಿಸುತ್ತೆ. ಹಾಗೆ ಮುಂದೆ ಅಮಿತಾಬ್ ಬಚ್ಚನ್ ರವರಿಗೆ ಸುಪ್ರಸಿದ್ಧ ಸಿನಿಮಾ, ಅವರ ಕೆರಿಯರ್ ಮಾತ್ರವಲ್ಲ ಅಮಿತಾಬ್ ಬಚ್ಚನ್ ಕೆರಿಯರ್ ನಲ್ಲೂ ಕೂಡ ಇದು ಒಂದು ದೊಡ್ಡ ಹೆಸರನ್ನ ತಂದುಕೊಟ್ಟಂತ ಸಿನಿಮಾ. 1990ರ ದಶಕದ ಅಗ್ನಿಪಥ್ ಸಿನಿಮಾದಲ್ಲೂ ಕೂಡ ಅಮಿತಾಬ್ ಬಚ್ಚನ್ ರವರಿಗೆ ಮೇನ್ ಹೀರೋಯಿನ್ ಆಗಿ, ನಾಯಕಿಯಾಗಿ ಅಭಿನಯಿಸಿದ್ದಾರೆ ನಟಿ ಮಾಧವಿಯವರು. ಹೀಗೆ ಮಲಯಾಳಂನಲ್ಲಿ ವಿಶೇಷವಾಗಿ ಮೋಹನ್ ಲಾಲ್ ಮತ್ತು ಮಮ್ಮೂಟಿ ನಟಿಸಿದಂತಹ ಚಿತ್ರಗಳಲ್ಲಿ ಕಾಣಿಸಿಕೊಂಡವರು. ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ಚಿತ್ರ ವಡಕ್ಕನ್ ವೀರಗಾಥ 1989ರ ಈ ಒಂದು ಸಿನಿಮಾ ಉಣ್ಣಿ ಆರ್ಚ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಈ ಚಿತ್ರದಲ್ಲಿ ಆಕಾಶ ದೂತ ಎನ್ನುವಂತ ಚಿತ್ರದಲ್ಲಿ ಲುಕೇಮಿಯಾದಿಂದ ಸಾಯುವ ತಾಯಿಯಾಗಿ ಕೂಡ ಇವರು ಪೋಷಕ ಪ್ರಧಾನ ಪಾತ್ರವನ್ನ ಮಾಡಿದ್ದಾರೆ. ಹಾಗೆ ಈ ಚಿತ್ರ 1993ರಲ್ಲಿ ತೆರೆ ಕಾಣುತ್ತೆ. ಅತ್ಯುತ್ತಮ ನಟನೆಗಾಗಿ ಕೇರಳ ರಾಜ್ಯ ಪ್ರಶಸ್ತಿ, ಅತ್ಯುತ್ತಮ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಇವರ ಪಾಲಾಗುತ್ತೆ ಒಂದು ಸಿನಿಮಾಗಾಗಿ. ಹಾಗೆ ಓರ್ಮಕ್ಕಾಯ್, ಚಂಗತಂ, ನವವಿಂಟೆ ನಷ್ಟಂ ಹೀಗೆ 10 ಹಲವು ಪರಭಾಷಾ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಹಾಗೆ ಲೇಖಕರ ಬೆಂಬಲಿತ ಪಾತ್ರಗಳಲ್ಲಿ ಹೆಚ್ಚಿನವನ್ನ ಅಭಿನಯಿಸಿದ್ದಾರೆ ನಟಿ ಮಾಧವಿಯವರು. ಯಾವ ಭಾಷೆಯಾಗಲಿ ಅಥವಾ ಯಾವ ನಿರ್ದೇಶಕನಾಗಲಿ ಎಲ್ಲರಿಗೂ ಕೂಡ ಅಚ್ಚುಮೆಚ್ಚಿನ ನಟಿಯಾಗಿದ್ದಂತಹವರು ನಟಿ ಮಾಧವಿಯವರು. 1996ರಲ್ಲಿ ನಟಿ ತಮ್ಮ ಹಿಂದೂ ಆಧ್ಯಾತ್ಮಿಕ ಗುರುವಾದಂತಹ ಸ್ವಾಮಿ ರಾಮ್ ಅವರ ಅನುಯಾಯಿಗಳಾದಂತಹ ರಾಲ್ಫ್ ಶರ್ಮಾ ಅವರನ್ನ ಮದುವೆ ಆಗ್ತಾರೆ. ಅದು ಕೂಡ ಈ ಸ್ವಾಮೀಜಿಗಳನ್ನ ಸ್ವಾಮಿ ರಾಮ್ ಅವರನ್ನ ಪರಿಚಯಿಸಿದ್ದು ಕೂಡ ರಜನಿಕಾಂತ್ ರವರು. ನಟಿಗೆ ಆಧ್ಯಾತ್ಮಿಕ ವಿಷಯದಲ್ಲಿ ಚಿಕ್ಕಂದಿನಿಂದಲೇ ಬಹಳಷ್ಟು ಆಸಕ್ತಿಗಳಿದ್ವು. ಹಾಗೆ ತಮ್ಮ ಮನೆಯವರು ತೋರಿಸಿದಂತಹ ಹುಡುಗನನ್ನೇ ಮದುವೆ ಆಗ್ಬೇಕು, ಮನೆಯವರ ಇಚ್ಛೆಗೆ ವಿರುದ್ಧವಾಗಿ ನಡೆಯಬಾರದು ಅಂತ ಹೇಳಿ ಅವರು ತಮಗೆ ತಾವೇ ಬಾರ್ಡರ್ ಅನ್ನ ಹಾಕೊಂಡು ಬೆಳೆದಂತಹವರು. ಹೀಗೆ ತಮ್ಮ ಆಧ್ಯಾತ್ಮಿಕ ಗುರುವಿನ ಅನುಸಾರದಲ್ಲಿ 1994ರಲ್ಲಿ ಗುರುವಿನ ಪರಿಚಯವಾಗುತ್ತೆ. ನಂತರ ಅವರ ಅನುಯಾಯಿ ಆಗಿದ್ದಂತಹ ರಷ್ಯಾದ ರಾಲ್ಫ್ ಶರ್ಮಾರನ್ನ ಪರಿಚಯ ಮಾಡಿಕೊಡ್ತಾರೆ ನಟಿಗೆ 1995ರ ವೇಳೆಗೆ. ಹಾಗೆ ಅವರಿಬ್ಬರ ಮಧ್ಯೆ ಕೂಡ ಒಂದು ಸ್ನೇಹ, ಗೆಳೆತನ ಮೂಡುತ್ತೆ. ನಂತರ ಅದು ಪ್ರೇಮವಾಗುತ್ತೆ. ಇಬ್ಬರೂ ಕೂಡ ಸ್ವಾಮಿಗಳ ಹಾಗೂ ಮನೆಯವರ ಒಪ್ಪಿಗೆಯ ಮೇರೆಗೆ ಮದುವೆಯನ್ನು ಕೂಡ ಆಗ್ತಾರೆ. ಮದುವೆಯಾದ ನಂತರ 1996ರ ನಂತರ ನಟಿ ಮಾಧವಿಯರವರು ಚಿತ್ರರಂಗದಿಂದ ದೂರ ಉಳಿತಾರೆ. ಹಾಗೆ
1ನೇ ವಯಸ್ಸಿನಲ್ಲೇ ಇವರು ಮದುವೆ ಆಗ್ತಾರೆ. ಹಿಮಾಲಯನ್ ಇನ್ಸ್ಟಿಟ್ಯೂಟ್ ಆಫ್ ಯೋಗ ಸೈನ್ಸ್ ಅಂಡ್ ಫಿಲಾಸಫಿಯನ್ನ ಆ ಒಂದು ಇನ್ಸ್ಟಿಟ್ಯೂಟ್ ಅನ್ನ ತೆರೀತಾರೆ. ಹಾಗೆ ಮಾಧವಿ ಅವರನ್ನ ಮೊದಲು 1995ರಲ್ಲಿ ಭೇಟಿಯಾದಂತಹ ರಷ್ಯನ್ನ ಈ ರಾಲ್ಫ್ ಶರ್ಮಾರ್ ಅವರ ಒಡೆತನದ ಆ ಒಂದು ಇನ್ಸ್ಟಿಟ್ಯೂಟ್ ನ ಮುಖ್ಯ ಉಸ್ತುವಾರಿ ಇದೀಗ ಮಾಧವಿಯವರ ಕೈಯಲ್ಲಿದೆ. ಹಾಗೆ ಇವರಿಬ್ಬರಿಗೂ ಕೂಡ 3 ಹೆಣ್ಣು ಮಕ್ಕಳಿದ್ದಾರೆ. ಅಮೆರಿಕದ ನ್ಯೂ ಜೆರ್ಸಿಯಲ್ಲಿ ವಾಸಿಸ್ತಾ ಇದ್ದಾರೆ. ಪತಿಯು ಕೂಡ ಔಷಧ ಉದ್ಯಮದಲ್ಲಿ ದೊಡ್ಡ ಹೆಸರನ್ನ ಮಾಡಿದ್ದಾರೆ. ಅವರಿಗೆ ಸಾಥ್ ನೀಡುವಂತೆ ಇದೀಗ ಇವರು ಕೂಡ ಅವರ ಒಡೆತನದ ಬಿಸ್ನೆಸ್ ನಲ್ಲಿ ಇವರು ಕೂಡ ಪಾಲುದಾರರಾಗಿದ್ದು, ಇವರೇ ಪ್ರತ್ಯೇಕವಾದಂತಹ ಔಷಧಿ ಇಂಡಸ್ಟ್ರಿಯನ್ನು ಕೂಡ ಶುರು ಮಾಡಿದ್ದು, ಅದು ಕೂಡ ಸಾವಿರಾರು ಕೋಟಿಯನ್ನ ಅದು ಕೂಡ ಲಾಭ ಗಳಿಸ್ತಾ ಇದೆ. ಇಂತಹ ನಟಿ ಕನ್ನಡದಲ್ಲಿ ಸುಮಾರು 27 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅದರಲ್ಲಿ ಅಣ್ಣವರ ಜೊತೆ ನಟಿಸಿದ ಅಷ್ಟೂ ಚಿತ್ರಗಳು ಕೂಡ ಬ್ಲಾಕ್ ಬಸ್ಟರ್ ಸಿನಿಮಾಗಳೇ ಆಗಿವೆ. ಇಂತಹ ನಟಿಗೆ ಸಂದ ಪ್ರಶಸ್ತಿಗಳು 10 ಹಲವು. ಕೇರಳ ರಾಜ್ಯ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಪ್ರಶಸ್ತಿ ಹಾಗೂ ಆಂಧ್ರ ಪ್ರದೇಶ ರಾಜ್ಯ ಪ್ರಶಸ್ತಿ, ತಮಿಳುನಾಡಿನ ರಾಜ್ಯ ಪ್ರಶಸ್ತಿ, ಹಾಗೆ ಉತ್ತಮ ಅಭಿನಯಕ್ಕಾಗಿ 6 ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನ ಕೂಡ ಈ ನಟಿಗೆ ಸಂದಿದೆ. ಈ ರೀತಿಯಾಗಿ 10 ಹಲವು ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡವರು. ಬಡತನದ ಬೇಗೆಯಲ್ಲಿ ಬೆಂದಂತಹ ಹೆಣ್ಣು ಇದೀಗ ಸಾವಿರಾರು ಕೋಟಿ, ಸುಮಾರು 8,000 ಕೋಟಿಯ ಒಡತಿ ಅಂತ ಹೇಳಿ ತಿಳಿದು ಬಂದಿದೆ. ನಟಿ ಮಾಧವಿಯವರ ಜೀವನ ನಿಜಕ್ಕೂ ಕೂಡ ಬಹಳಷ್ಟು ಮಂದಿಗೆ ಸಿನಿಮಾ ಹಾಗೂ ಸಿನಿಮೇತರ ಜೀವನದಲ್ಲಿ ಇರುವಂತಹ ಹಲವು ಹೆಣ್ಣು ಮಕ್ಕಳಿಗೆ ಆದರ್ಶಪ್ರಾಯವಾಗುತ್ತೆ ಅಂತ ಹೇಳಿದ್ರೆ ಅದು ತಪ್ಪಾಗೋದಕ್ಕಿಲ್ಲ. ಯಾಕಂದ್ರೆ ಇವರು ನಟನೆಗೆ ಮಾತ್ರ ಸೀಮಿತವಾಗಿಲ್ಲದೆ ಓರ್ವ ಹೆಣ್ಣು ತಾನು ವ್ಯವಹಾರದಲ್ಲೂ ಕೂಡ ಮುಂದಿದ್ದಾರೆ ಅನ್ನುವುದನ್ನ ಇವರು ಕೂಡ ಸಾಕ್ಷಿಯಾಗಿ ಪ್ರೂವ್ ಮಾಡಿದ್ದಾರೆ. ಇಂತಹವರು ಕನ್ನಡ ಸಿನಿಮಾಕ್ಕೆ ಮತ್ತಷ್ಟು ಹಾಗೂ ಭಾರತೀಯ ಸಿನಿಮಾಕ್ಕೆ ಮತ್ತಷ್ಟು ಇವರ ಸೇವೆ ಅಗತ್ಯವಿದೆ. ಇಷ್ಟೇ ಅಲ್ಲ, ನಟಿ ತಮ್ಮದೇ ಆದ ಚಾರಿಟಬಲ್ ಟ್ರಸ್ಟ್ ಅನ್ನ ಹೊಂದಿದ್ದಾರೆ. ನಾನು ಮೊದಲನೇ ವಿಡಿಯೋದ ಪ್ರಾರಂಭದಲ್ಲೇ ಹೇಳಿದ ಹಾಗೆ ಮಾಧವಿ ಚಾರಿಟಬಲ್ ಫೌಂಡೇಶನ್ ನ ಅಡಿಯಲ್ಲಿ ಪ್ರಪಂಚಾದ್ಯಂತ ಲಕ್ಷಾಂತರ ಜನರಿಗೆ ಇವರು ಸಹಾಯ ಹಸ್ತವನ್ನ ಚಾಚುತ್ತಿದ್ದಾರೆ. ಇಂತಹ ಓರ್ವ ಒಳ್ಳೆಯ ಮನಸ್ಸಿನ ವ್ಯಕ್ತಿತ್ವಕ್ಕೆ ದೇವರು ಚಿರಕಾಲ ಆಯಸ್ಸನ್ನ ಕೊಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಮಾಧವಿಯವರ ಅಭಿನಯದ ಯಾವ ಸಿನಿಮಾ ನಿಮಗೆ ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ತಾ ಎಲ್ಲರಿಗೂ ಧನ್ಯವಾದಗಳು.